79ನೇ ಸ್ವಾತಂತ್ರ್ಯ ದಿನಾಚರಣೆ ರಾಜಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ. ಚಿಂತಾಮಣಿ ಸ್ವಾತಂತ್ರ್ಯವನ್ನು ಸ್ವಾರ್ಥ ಮತ್ತು ಸ್ವೇಚ್ಛಾಚಾರಕ್ಕೆ ಬಳಸಿಕೊಳ್ಳದೆ ದೇಶ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಸದುಪಯೋಗ ಪಡಿಸಿಕೊಂಡ್ರೆ ದೇಶ ಮತ್ತು ಸಮಾಜ ಅಭಿವೃದ್ಧಿಯಾಗುತ್ತದೆ. ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರ ಆತ್ಮಗಳಿಗೂ ಶಾಂತಿ ದೊರೆಯುತ್ತದೆ ಎಂದು ರಾಜಾಪುರ ಮುಖಂಡ ಮನೋಜ್ ಅಭಿಪ್ರಾಯಪಟ್ಟರು. ತಾಲೂಕಿನ ಕೈವಾರ ಹೋಬಳಿ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು, ಯುವ ಜನರು ಸ್ವಾತಂತ್ರ್ಯ ಇತಿಹಾಸವನ್ನ ಅರಿತುಕೊಳ್ಳಬೇಕು. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ. ಇತ್ತೀಚಿನ ಯುವ ಜನರು ಸ್ವಾತಂತ್ರ್ಯದ ಮಹತ್ವದ ಅರಿವಿಲ್ಲದವರಂತೆ ವರ್ತಿಸುತ್ತಾರೆ. ಸ್ವಾತಂತ್ರ್ಯ ಇತಿಹಾಸದ ಸಂಪೂರ್ಣವಾಗಿ ಅರಿತುಕೊಂಡರೆ ಈ ರೀತಿಯ ವರ್ತನೆ ಮಾಡುತ್ತಿರಲಿಲ್ಲ. ಸ್ವಾತಂತ್ರ್ಯದ ಬಗ್ಗೆ ಲಘುವಾಗಿ ಮಾತನಾಡುವುದು, ಸ್ವೇಚ್ಛಾಚಾರವಾಗಿ ವರ್ತಿಸುವುದು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಸ್ಮರಣೆಯನ್ನ ಮಾಡದಿರುವುದು ಸಮಾಜದಲ್ಲಿ ಅಧಿಕವಾಗುತ್ತಿದೆ ಎಂದರು. ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಸುಮಾರು 347 ವರ್ಷಗಳ ಕಾಲ ದೇಶದ ಆಡಳಿತ ನಡೆಸಿದ್ರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು. ದೇಶದಲ್ಲಿನ ಒಗ್ಗಟ್ಟಿನ ಕೊರತೆಯಿಂದ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಪರಕೀಯರ ಆಡಳಿತಕ್ಕೆ ಒಳಪಟ್ಟು ಶೋಷಣೆ, ತುಳಿತಕ್ಕೆ ಒಳಗಾಗಬೇಕಾಯಿತು ಎಂಬುದನ್ನು ಮರೆಯಬಾರದು. ಒಗ್ಗಟ್ಟಿನಿಂದ ಸಂಘಟಿತರಾದರೆ ಯಾರೂ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಜಾತಿ, ಜನಾಂಗ, ಧರ್ಮ, ಪ್ರಾಂತೀಯತೆ ಹೆಸರಿನಲ್ಲಿ ಬಡಿದಾಡಿಕೊಂಡರೆ ಬೇರೆಯವರು ಬರಲು ಅವಕಾಶವಾಗುತ್ತದೆ ಎನ್ನುವುದನ್ನ ಎಲ್ಲರೂ ಅರಿತುಕೊಳ್ಳಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರನ್ನ ಸ್ಮರಿಸಿದ್ರು. ಧ್ವಜವನ್ನು ಶಾಲೆಯ ಮಕ್ಕಳು ಊರಿನ ಪ್ರಮುಖರಿಂದ ಧ್ವಜವನ್ನ ನೆರವೇರಿಸಿದ್ರು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದ್ವು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀಣಾ ಕೃಷ್ಣೇಗೌಡ, ದೊಡ್ಡಮ್ಮಯ್ಯ, ಚಿಕ್ಕ ತಿಮ್ಮರಾಯಪ್ಪ, ಲಕ್ಷ್ಮಮ್ಮ, ನಾರಾಯಣಸ್ವಾಮಿ, ಆರ್ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀನಾಥ್, ವಕೀಲರು, ರಾಜಾಪುರ ಎಸ್ಡಿಎಂಸಿ ಅಧ್ಯಕ್ಷರಾದ ಆರ್ ಎ ವೆಂಕಟೇಶ್, ಉಪಾಧ್ಯಕ್ಷ ನಯನಕುಮಾರಿ, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಅಂಬರೀಶ್, ಆರ್ ಎಂ ರಾಜಣ್ಣ, ರಾಮಕೃಷ್ಣ, ನಂಜಪ್ಪ, ಆರ್ ಎಂ ವೆಂಕಟೇಶ್, ಮಮತಾ, ಮಂಜುಳಾ, ಪ್ರಸನ್ನಕುಮಾರ್, ಆರ್ ಎಂ ಅಂಬರೀಶ್, ರಾಧಮ್ಮ, ಕದಿರಮ್ಮ, ಭಾರತಿ, ರಮಾಮಣಿ, ಪಿಳ್ಳ ವೆಂಕಟರಮಣಪ್ಪ, ಆರ್ ಎಂ ದೇವರಾಜ್, ವೆಂಕಟರತ್ನಮ್ಮ, ದುಬಾಯ್ ಸೀನು, ಆರ್ ಜಿ, ಹಿರೇಕಟ್ಟಿಗೇನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಶ್ರೀನಿವಾಸ್, ಶಾಲಾ ಮುಖ್ಯ ಶಿಕ್ಷಕ ಶಿವಪ್ರಸಾದ್, ಶಿಕ್ಷಕ ಪ್ರಸಾದ್ ಕೆ ಸೇರಿದಂತೆ ಊರಿನ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೆಂಕಟೇಶ್, ಎಸ್ಬಿಎಂ ನ್ಯೂಸ್, ಚಿಂತಾಮಣಿ. ಶುಲ್ಕ ಕೊಡಬೇಕಾಗುತ್ತದೆ. 30% ಅವರು ಪಡ್ಕೋಬೇಕಾಗಿರುತ್ತದೆ. ಇದು ಬ್ರಿಟಿಷರು ಮಾಡುತ್ತಿರುವ ಅನ್ಯಾಯ ಆಗಿರುತ್ತದೆ. ಆಗ್ತಾನೆ ದಕ್ಷಿಣ ಆಫ್ರಿಕಾದಿಂದ ಬಂದಂತ ಗಾಂಧೀಜಿಗೆ ಭಾರತದಲ್ಲಿ ಇದೊಂದು ದೊಡ್ಡ ಸವಾಲಾಗಿ ನಿಂತ್ಕೊಳ್ತಾರೆ. ಎಷ್ಟು ಸವಾಲಾಗಿ ನಿಂತ್ಕೊಳ್ತದೆ ಅಂದ್ರೆ ಅವರಿಗೊಂದು ಸ್ವತಂತ್ರ ಚಳುವಳಿಗೆ ಪ್ರೇರಣೆಯಾಗಿ ನಿಂತ್ಕೊಳ್ತದೆ. ಗಾಂಧಿಯಲ್ಲಿ ಇವರು ಕಪ್ಪು ವರ್ಣೀಯರಂತ ರೈಲಿಂದ ಆಚೆ ಹಾಕಿದಾಗ ಅಲ್ಲಿ ಸುಮಾರು 5 ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದಂತ ಅವರು ಇಲ್ಲಿ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಪ್ರೇರಣೆ ಸಿಗ್ತದೆ. ನಿರಂತರವಾಗಿ ಎಲ್ಲಾ ರೈತರ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಖುದ್ದಾಗಿ ಫೈಲ್ ಮಾಡಿಕೊಂಡು ಅದನ್ನ ಜಡ್ಜ್ ಮುಂದೆ ಇಡ್ತಾರೆ. ಅದು ಬ್ರಿಟಿಷ್ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ಬ್ರಿಟಿಷ್ ನ್ಯಾಯಾಧೀಶರು ತೀರ್ಪು ಹೇಳ್ಕೊಡ್ತಾರೆ ಗೊತ್ತಾ? 70% ರೈತರಿಗೆ, 30% ಈಸ್ಟ್ ಇಂಡಿಯಾ ಕಂಪನಿಗೆ ಅಂತ ತೀರ್ಪು ಕೊಡ್ತಾರೆ. ಈ ತೀರ್ಪಿನಲ್ಲಿ ಗೊತ್ತಾಗುತ್ತೆ ಅಂದ್ರೆ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಎನ್ನುವುದು ಎಲ್ಲಾ ಕಡೆ ಇರ್ತದೆ. ಅದನ್ನು ನಾವು ಪಡ್ಕೋಬೇಕಾಗುತ್ತೆ. ಸರ್ವರಿಗೂ ಸಮಪಾಲು ಈ ಪ್ರಪಂಚದಲ್ಲಿ ಇರ್ತದೆ. ಅದನ್ನ ಮನವರಿಕೆ ಮಾಡಿಕೊಂಡಿದ್ದು ಗಾಂಧೀಜಿಯವರು. ದೊಡ್ಡ ಛಾಪನ್ನ ಮೂಡಿಸಿರ್ತಾರೆ. ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧಿಗೆ ರಾಜಕೀಯ ಗುರು ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇಂಥ ಒಂದು ಪ್ರತಿಭೆ ನಮ್ಮಲ್ಲಿದೆ. ಯಾವುದೇ ಯುದ್ಧ ಇಲ್ಲದೆ, ಯಾವುದೇ ಆಯುಧ ಇಲ್ಲದೆ, ಯಾವುದೇ ಹಿಂಸೆ ಇಲ್ಲದೆ, ಕ್ರೌರ್ಯ ಇಲ್ಲದೆ ನಾವು ಸ್ವಾತಂತ್ರ್ಯವನ್ನ ಪಡ್ಕೋಬಹುದು. ಕೇವಲ ಅಹಿಂಸೆಯಲ್ಲೇ ಪಡ್ಕೋಬಹುದು, ಸತ್ಯಾಗ್ರಹದಲ್ಲೇ ಪಡ್ಕೋಬಹುದು. ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸಿದ್ರೆ ಎಲ್ಲ ಸಾಧ್ಯ ಅಂತ ಹೇಳಿಕೊಟ್ಟವರು ಗಾಂಧಿ. ಆಗ ಎಲ್ಲರಿಗೂ ಒಂದು ಬದಲಾವಣೆ ಆಗುತ್ತೆ ದಿಕ್ಕು. ಏನೋ ಫಿರಂಗಿ ಎತ್ಕೊಂಡಿದ್ರೆ ಅವ್ರ ಹತ್ರ ದೊಡ್ಡ ಫಿರಂಗಿ ಇತ್ತು ಬ್ರಿಟಿಷರ ಹತ್ರ. ಅವರು ಕೇವಲ ಒಂದೇ ಭಾರತ ದೇಶದಲ್ಲಿ ಮಾತ್ರ ವಸಾಹತುಶಾಹಿಗಳನ್ನ ಹೊಂದಿರಲಿಲ್ಲ. ವಿಶ್ವದ ಸುಮಾರು 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ವಸಾಹತುಶಾಹಿಗಳನ್ನ ಹೊಂದಿದ್ರು. ಬಹಳ ಶಕ್ತಿಶಾಲಿಯಾಗಿದ್ರು ಅವರು. ಆದರೆ ಇಂಥ ಶಕ್ತಿಶಾಲಿಯಾದಂತಹ ಪ್ರಬಲವಾದಂತಹ
ಬ್ರಿಟಿಷರನ್ನ ಭಾರತದಿಂದ ಹೋಗಲಾಡಿಸ್ಬೇಕಂದ್ರೆ ಸಿಕ್ಕಂತ ಪ್ರಬಲವಾದ ಅಸ್ತ್ರ ಹೆಣ್ಣಿನ ಅಸ್ತ್ರ. ನೀವು ನಂಬಲೇಬೇಕು, ಗಾಂಧಿ ಸ್ವತಂತ್ರಕ್ಕೆ ಬಳಸಿದ ಅಸ್ತ್ರ ಸ್ತ್ರೀ ಅಸ್ತ್ರ. ಅಂದ್ರೆ ನಾವು ಮಹಿಳೆಯರ ಅಸ್ತ್ರ ಅಂದ ತಕ್ಷಣ ನಿಮ್ಗೆ ಅನ್ಸುತ್ತೆ ಇದೇ ಸಾಧ್ಯ, ಗಾಂಧಿ ಮಹಿಳೆಯರ ಅಸ್ತ್ರ ಹೇಗೆ ಬಳಸ್ತಾರೆ ಅಂತ. ಒಂದೇ ಒಂದು ಅಸ್ತ್ರ, ಮುನಿಸಿಕೊಳ್ಳುವುದು. ನಾನ್ ಕೋಆಪರೇಟಿವ್ ಮೂವ್ಮೆಂಟ್, ಅಸಹಕಾರ ಚಳುವಳಿ. ಅವರಿಗೆ ನುಂಗಲಾರದ ಬೆಂಕಿ ಆಗುತ್ತೆ ಬ್ರಿಟಿಷರಿಗೆ. ನಿಮ್ಮ ಅಂಚೆ ಕಚೇರಿಗಳನ್ನು ನಾವು ಬರೋದಿಲ್ಲ, ನಿಮ್ಮ ರೈಲು ನಾವು ಹತ್ತೋದಿಲ್ಲ, ನಿಮ್ಮ ಬಟ್ಟೆ ನಾವು ತಗೊಳ್ಳೋದಿಲ್ಲ ಅಂತಂದಾಗ ಅವರಿಗೆ ಈಸ್ಟ್ ಇಂಡಿಯಾ ಕಂಪನಿ ತುಂಬಾ ಲಾಸ್ ಆಗುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ನಾವು ಭಾರತದಲ್ಲಿ ವ್ಯಾಪಾರ ಮಾಡಕ್ ಆಗಲ್ಲ, ಇನ್ನು ಇವ್ರ ಹತ್ರ ನಮ್ಮ ಕೈಲಿ ಆಗಲ್ಲ, ನಾವು ಆಲೋಚನೆ ಅವ್ರು ಬಂದ್ಬಿಡ್ತದೆ. ಯುದ್ಧ ಮಾಡಿದ್ರೆ ಯುದ್ಧ ಮಾಡ್ತಿದ್ರು, ಇನ್ನಷ್ಟು ಸೋಲಿಸ್ತಿದ್ರು. ಒಡೆದು ಆಳುವ ನೀತಿ ಅವರು ದಂಡಾಗಿ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಒಬ್ಬರ ಮೇಲೆ ಒಬ್ಬರ ಎತ್ತಿ ಕಟ್ಟೋದು ಅವ್ರಿಗೆ ಗೊತ್ತಿತ್ತು. ಎಲ್ಲಿ ಗೊತ್ತಿತ್ತು? 1757ರಲ್ಲಿ ಪ್ಲಾಸಿ ಕದನದಲ್ಲೇ ಅವ್ರಿಗೆ ಗೊತ್ತಾಗಿತ್ತು. ಸಿರಾಜುದ್ದೌಲಾ ಎನ್ನುವ ರಾಜನನ್ನ ಮೀರ್ ಕಾಸಿಂ ನನ್ನ ಸಿರಾಜುದ್ದೌಲಾ ಮೇಲೆ ಎತ್ತಿ ಕಟ್ಟಿ ಭಾರತವನ್ನು ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಆಳ್ವಿಕೆ ಮಾಡಬಹುದು ಅಂತ ಮುನ್ನುಡಿ ಅವರಿಗೆ ಅಲ್ಲಿ ಗೊತ್ತಾಗುತ್ತೆ. ಇಂಥ ಮುನ್ನುಡಿಗೆ ಅಲ್ಲಿ ತಿಳ್ಕೊಂಡಂತ ಅವರಿಗೆ 600 ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಏನು, ನಮ್ಮ ರಾಜರ ನಡುವೆ, ಅಣ್ಣ ತಮ್ಮಂದರ ನಡುವೆ ಹೊಡೆದು ಆಳುವ ನೀತಿಯಿಂದ ಅವರು ಈ ರೀತಿ ಬರ್ತಾ ಹೋಗ್ತಾರೆ.